ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಶ್ರೀಕೃಷ್ಣನ ಜನನ ಕಥೆಯನ್ನು ನೋಡೋಣ. ಶ್ರೀಕೃಷ್ಣ ಯಾದವರ ವಂಶದಲ್ಲಿ ಹುಟ್ಟಿದವನವನು. ಯಾದವರ ವಂಶದ ಇತಿಹಾಸ ಸಹ ಅತ್ಯಂತ ಅಪೂರ್ವವಾದದ್ದು. ತುಂಬ ಹಿಂದೆ ಈ ವಂಶದಲ್ಲಿ ಅಹೂಕನೆಂಬ ಒಬ್ಬ ರಾಜನಿದ್ದ. ಈ ರಾಜನಿಗೆ ಉಗ್ರಸೇನ ಮತ್ತು ದೇವಕ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು. ಆ ಉಗ್ರಸೇನನಿಗೆ ಕಂಸ ಮತ್ತು ದೇವಕನಿಗೆ ಗಂಡು ಮಕ್ಕಳಿರಲಿಲ್ಲ. ಅವನಿಗೆ ದೇವಕಿ ಎಂಬ ಹೆಣ್ಣು ಮಕ್ಕಳಿದ್ದರು. ಯಾದವ ವಂಶದ ರಾಜಧಾನಿ ಮಥುರಾಪಟ್ಟಣವಾಗಿತ್ತು. ಉಗ್ರಸೇನ ರಾಜನ ಮಗನಾದ ಕಂಸ ಸ್ವಭಾವದ ಕ್ರೂರಿ ಸ್ವಭಾವದವನು, ದುರುಳ ದುಷ್ಟನಾಗಿದ್ದ. ಅವನು ಜನರಿಗೆ ಕೀಟಲೆ ಕೊಡುತ್ತಿದ್ದವನು. ಅವನು ತನ್ನ ತಂದೆಯಾದ ಉಗ್ರಸೇನನ್ನೇ ಕಾರಾಗೃಹದಲ್ಲಿಟ್ಟು ಸ್ವತಃ ಸಿಂಹಾಸನಾಧೀಶನಾಗಿದ್ದ. ಅವನು ಸಿಂಹಾಸನವನ್ನೇರಿ ಜನರಿಗೆ ಇಲ್ಲದ ಕೀಟಲೆಗಳನ್ನು ಕೊಡ್ತಿದ್ದ. ಅವನು ದುಷ್ಟನಾಗಿದ್ದ. ಪ್ರಜಾಪಾಲನೆ ಕಡೆಗೆ ಗಮನವನ್ನೇ ಕೊಡ್ತಾ ಇರಲಿಲ್ಲ. ಅವನು ಇವನ ಕೀಟಲೆಗಳಿಗೆ ತೊಂದರೆಗಳಿಗೆ ತತ್ತರಿಸಿದ ನಂದಗೋಪ ಎಂಬ ಒಬ್ಬ ಗೊಲ್ಲರ ಮುಖಂಡ ಇವನಿಂದ ದೂರನಾಗಿ ದೂರದಲ್ಲಿದ್ದ ಗೋಕುಲದಲ್ಲಿ ತನ್ನ ಪರಿವಾರ ಜನರೊಂದಿಗೆ ವಾಸನಾಗಿದ್ದ. ಇವನ ಮಡದಿಯೇ ಯಶೋಧಾದೇವಿ. ಕಂಸ ತನ್ನ ತಂಗಿಯಾದ ದೇವಕಿಯನ್ನು ತುಂಬ ಪ್ರೀತಿಸಿದ್ದ. ಅವನಷ್ಟು ದುಷ್ಟನಾಗಿದ್ದರೂ ದುರುಳನಾಗಿದ್ದರೂ ತಂಗಿಯ ಮೇಲೆ ಒಂದು ವಾತ್ಸಲ್ಯ ಇತ್ತು ಅವನಿಗೆ. ಸ್ವತಃ ಅವನು ಅವಳ ಮದುವೆಯನ್ನು ಯೋಗ್ಯ ರಾಜನೊಂದಿಗೆ ಮಾಡಬೇಕು ಅಂತಂದು ಆಸೆ ಪಟ್ಟಿದ್ದ. ಅವನು ಆ ಸಂದರ್ಭದಲ್ಲಿ ಸೂರರಾಜನ ಮಗನಾದ ವಸುದೇವನ ಕಡೆ ಅವನ ಗಮನ ಸೆಳೆದ. ಅವನ ಗಮನ ವಸುದೇವನ ಕಡೆ ಹೋಯಿತು. ವಸುದೇವನಿಗೆ ಮೊದಲೇ ಒಂದು ಮದುವೆ ಆಗಿತ್ತು. ರೋಹಿಣಿ ಎಂಬ ಒಬ್ಬ ಮಡದಿ ಇದ್ಲು ಅವನಿಗೆ. ಅವಳು ಗೋಕುಲದಲ್ಲಿ ವಾಸವಾಗಿದ್ಲು. ವಸುದೇವನು ಸುಂದರನಾಗಿದ್ದ, ಸುಯೋಗಿನಾಗಿದ್ದ. ಅವನು ಒಳ್ಳೆಯ ಸಂಸ್ಕಾರವಂತ ರಾಜನ ಮಗನಾಗಿದ್ದ. ಅವನೊಂದಿಗೆ ದೇವಕಿ ಮದುವೆಯನ್ನು ಸಂಭ್ರಮದಿಂದ ಮಾಡಿದ. ಕಂಸ ಅವನೊಂದಿಗೆ ವಸುದೇವನೊಂದಿಗೆ ಸಂಭ್ರಮದಿಂದ ಮದುವೆಯನ್ನು ಮಾಡಿಕೊಟ್ಟ. ವಧುವರರ ಮೆರವಣಿಗೆ ಆಗುವಾಗ ರಾಜ ಬೀದಿಯಲ್ಲಿ ಹೊಂಟಾಗ ವಧುವರನ್ನ ರಥದಲ್ಲಿ ಕೂಡಿಸಿಕೊಂಡು ತಾನೇ ಸ್ವತಃ ಸಾರಥಿಯಾಗಿ ರಥ ಬೀದಿಯಲ್ಲಿ ಬರುವಾಗ ಒಂದು ಘಟನೆ ಆಗತಿ. ಆ ಘಟನೆ ಏನಪ್ಪ ಅಂದರೆ, ಆ ಸಂದರ್ಭದಲ್ಲಿ ಅವನಿಗೆ ಒಂದು ಆಕಾಶವಾಣಿ ಕೇಳ್ತು. ಆಕಾಶದಲ್ಲಿ ಒಂದು ವಾಣಿ ಕೇಳ್ತು. ಅದು ಏನು ಹೇಳ್ತಪ್ಪ ಅಂದರೆ, ಎಲ್ಲೋ ದುರುಳ, ನಿನ್ನ ಸಂಭ್ರಮ ಸಂತೋಷವನ್ನು ಸಾಕು ಮಾಡು. ನಿನ್ನ ಇದೇ ತಂಗಿಯ 8ನೇ ಗರ್ಭದಲ್ಲಿ ಜನಿಸುವ ಮಗುವಿಂದಲೇ ನಿನಗೆ ಮೃತ್ಯು ಸಂಭವಿಸ್ತೈತಿ ಅಂತ ಆಕಾಶವಾಣಿ ಹೇಳ್ತು. ಆಕಾಶವಾಣಿ ಕಂಸನ ಕಿವಿಗಳನ್ನು ಕರ್ಣ ಕಠೋರ ರೀತಿಯಲ್ಲಿ ಬಡಿತದು. ಆ ಕ್ಷಣದಲ್ಲಿ ತಂಗಿ ಎಂಬ ವಾತ್ಸಲ್ಯ ಮರೆಯಾಯಿತು ಅವನಿಗೆ. ಸೊಂಟದಲ್ಲಿದ್ದ ಕತ್ತಿಯನ್ನು ಹೊರಗೆ ತೆಗೆದ. ಅವಳನ್ನು ಕೊಲ್ಲಲು ಮುಂದಾದ. ಮಧುವಣಗಿತ್ತಿಯಂತಾದ ದೇವಕಿ ಅಣ್ಣನ ಕೋಪವನ್ನು ಕಂಡು ಗಡಗಡನೆ ನಡಗತೊಡಗಿದಳು. ಬಿರುಗಾಳಿಗೆ ಸಿಕ್ಕಿದ ಬಾಳೆ ಗಿಡದಂತಾದ್ಲವಳು. ಅಷ್ಟು ನಡಿಗೋದ್ಲವಳು. ಅಣ್ಣ ಎದ್ದಕ್ಕಿದ್ದಂತೆ ಒಮ್ಮಕ್ಕಳಿಗೆ ಕೋಪಗೊಂಡದ್ದನ್ನು ನೋಡಿ ಅವಳು ನಡಗತೊಡಗಿದ್ಲವಳು. ಆಗ ವಸುದೇವ ಮುಂದೆ ಬಂದವನೇ ತನ್ನೆರಡು ಕೈಗಳನ್ನು ಜೋಡಿಸುತ್ತಾ ಕಂಸನಿಗೆ ಪ್ರಾರ್ಥಿಸ್ತಾನೆ. ಏ ಕಂಸನೇ, ಆತುರ ಪಡಬೇಡ. ಕೋಪಾವೇಶದಲ್ಲಿ ವಿವೇಕವನ್ನು ಕಳೆದುಕೊಳ್ಳಬೇಡ. ದೇವಕಿ ಎಷ್ಟಾದರೂ ನಿನ್ನ ಅಕ್ಕರೆ ತಂಗಿ. ಅವಳ 8ನೇ ಗರ್ಭದಲ್ಲಿ ಜನಿಸುವ ಮಗು ತಾನೇ ನಿನ್ನನ್ನು ಕೊಲ್ಲುವುದು. ಈಗ ಅವಳನ್ನು ಉಳಿಸು. ಅವಳಿಗೆ ಜನಿಸುವ ಎಲ್ಲ ಮಕ್ಕಳನ್ನು ಹುಟ್ಟಿದ ಕೂಡಲೇ ನಾನೇ ನಿನಗೆ ತಂದು ಒಪ್ಪಿಸ್ತೀನಿ. ಅವನ್ನು ನೀನು ಇಷ್ಟ ಬಂದಂತೆ ಏನು ಬೇಕಾದರೂ ಮಾಡಪ್ಪ ನೀನು ಅಂತಂದು ಕಂಸ ಹೇಳಿದ. ಕಂಸನಿಗೆ ವಸುದೇವ ಹೇಳಿದ. ಕಂಸನಿಗೆ ಮನಸ್ಸು ಬರ್ತಾ ಇಲ್ಲ. ಆದರೂ ಒಲ್ಲದ ಮನಸ್ಸಿನಿಂದ ಕೊಂಡ. ಆಗ ಮದುವೆ ಮೆರವಣಿಗೆ ಅಲ್ಲಿಗೆ ನಿಲ್ತು. ಮುಂದೆ ದೇವಕಿಯನ್ನು ಕರೆದುಕೊಂಡು ಹೋದ ವಾಸುದೇವ ತನ್ನ ರಾಜ್ಯಕ್ಕೆ. ಮುಂದೆ ಕೆಲವು ತಿಂಗಳ ನಂತರ ದೇವಕಿಗೆ ಮೊದಲನೇ ಮಗ ಜನ್ಮವಾಯಿತು. ಆಗ ವಸುದೇವ ಕೊಟ್ಟ ಮಾತಿನಂತೆ ತಪ್ಪದೆ ಅವನು ಆ ಮಗುವನ್ನು ತಂದು ಕಂಸನಿಗೆ ಒಪ್ಪಿಸಿದ. ಆಗ ಕಂಸ ಆ ಮಗುವನ್ನು ನೋಡಿದ ಕೂಡಲೇ ಅವನಿಗೇನನ್ನಿಸ್ತು ಏನೋ, ಆ ಮಗುವನ್ನು ಮತ್ತೆ ವಸುದೇವನ ಕೈಗೆ ಕೊಟ್ಟು ಅವನಿಗೆ ಹೇಳ್ತಾನೆ, ವಸುದೇವ, ನನ್ನನ್ನು ಕೊಲ್ಲುವುದು ಅವಳ 8ನೇ ಮಗು ತಾನೇ. ಈ ಮಗುವನ್ನು ನೀನೇ ತೆಗೆದುಕೊಂಡು ಹೋಗುವಂತ ಕಳಿಸಿದ. ಹೀಗೆ 6 ಮಕ್ಕಳನ್ನು ವಸುದೇವ ಹುಟ್ಟಿದ ಕೂಡಲೇ ಕಂಸನ ಬಳಿ ತಂದೊಪ್ಪಿಸಿದ. ಅವೆಲ್ಲವನ್ನು ಉದಾರ ಮನಸ್ಸಿನಿಂದ ದುರುಳ ಕಂಸ ಹಿಂದಿರುಗಿಸಿದ. ಅವನು
ಆಗ ದೇವಕಿಗೆ ಅಣ್ಣನ ಔದಾರ್ಯವನ್ನು ಕಂಡು ಹಿಗ್ಗಿ ಹೋದ್ಲು. ನನ್ನ ಅಣ್ಣ ಎಷ್ಟು ಒಳ್ಳೆಯವನಾದ ಅಂತವಳು ಹಿಗ್ಗಿ ಹೋಗಿದ್ಲು. ಆಗ ಕಾಲ ಸುಮ್ಮನಿರಲಿಲ್ಲ. ಏನಾಯ್ತಪ್ಪ ಅಂದರೆ ಕಂಸಾಸುರನ ಅರಮನೆಗೆ ನಾರದ ಮಹರ್ಷಿಗಳು ಬಂದರು. ಅವರು ಬಂದು ಕಂಸನಿಗೆ ಹೇಳ್ತಾರೆ, ಲೇ ಕಂಸಾಸುರ, ಯಾರನ್ನು ನಂಬಬೇಡ. ಆಕಾಶವಾಣಿ ಮಾತು ಎಂದು ಸುಳ್ಳಾಗದು. ದೇವಕಿ ಅಷ್ಟಮ ಗರ್ಭದಲ್ಲಿ ಜನಿಸುವ ಮಗು ನಿನ್ನನ್ನು ಮೃತ್ಯು ಲೋಕಕ್ಕೆ ಕಳಿಸುವುದು ನಿಶ್ಚಿತ ಅಂತಂದು ಹೇಳಿ ಅವರಲ್ಲಿಂದ ಹೊರಟೋದ್ರು. ಕಂಸನಿಗೆ ನಾರದ ಮಾತುಗಳು ಕಿವಿ ಒಳಗೆ ಹೋದಂತೆ ಏನಾಯ್ತಪ್ಪ ಅಂದ್ರೆ ಅವಂಗೆ ಕಾದ ಸೀಸವನ್ನು ಕಿವಿ ಒಳಗೆ ಸುರಿಸಿದಂತಾಯ್ತು. ಅವನಿಗೆ ಅಷ್ಟು ಕಠೋರವೆನಿಸ್ತು ಅವ್ರ ಮಾತುಗಳು. ಕೂಡಲೇ ಏನು ಮಾಡಿದಪ್ಪ ಅಂದ್ರೆ ಅವನು ವಸುದೇವನಿಗೆ 6 ಮಕ್ಕಳನ್ನು ತಂದು ಒಪ್ಪಿಸಲು ಆಜ್ಞೆಯನ್ನು ಮಾಡಿದ. ಆಗ ಅವನು ಒಪ್ಪಿಸಿದ ಕೂಡಲೇ ಆ ಮಕ್ಕಳನ್ನು ಏನು ಮಾಡಿದಪ್ಪ ಅಂದ್ರೆ ಕಂಸ ನಿಮಿಷ ಮಾತ್ರದಲ್ಲೇ ಬಡಿದು ಕೊಂದು ಮುಗಿಸಿದ. ಅದನ್ನು ಹೆಂಗೆ ಮಾಡ್ತಾನಪ್ಪ ಅಂದ್ರೆ ಅವನು ಅವುಗಳನ್ನು ಅಗಸನು ಬಟ್ಟೆಯನ್ನು ಬಂಡೆಗಲ್ಲಿನ ಮೇಲೆ ಒಗೆಯುವಂತೆ ಅವನು ಒಂದೊಂದೇ ಒಗೆದು ಅವನ್ನ ಪ್ರಾಣವನ್ನು ತೆಗೆದುಬಿಟ್ಟ 6 ಮಕ್ಕಳಂದು. ಆದರೂ ಅವನಿಗೆ ಸಮಾಧಾನವನ್ನಿಸಲಿಲ್ಲ. ನಾರದರು ಹೇಳಿದ ಮಾತು ಯಾರನ್ನು ನಂಬಬೇಡ ಎಂಬ ಮಾತು ಸದಾ ಮನಸ್ಸಿನಲ್ಲಿ ಕೊರಿತಾ ಇತ್ತದು. ಆಗ ಏನು ಮಾಡಿದಪ್ಪ ಅಂದ್ರೆ ಅವನು ತನ್ನ ಯಾದವ ಪ್ರಜೆಗಳಲ್ಲಿ ಎಲ್ಲಿ ಯಾರೋ ನನ್ನ ಹಿತಶತ್ರು ಅದಾರೋ ಅಂತಂದು ಕಣ್ಣನ್ನು ಇಟ್ಟ ಗಮನಿಸತೊಡಗಿದ. ದೇವಕಿ ಮತ್ತು ವಸುದೇವನನ್ನು ತಂದು ಸೆರೆಮನೆಗೆ ಹಾಕಿದ. ಅವ್ರನ್ನ ಹಾಕಿ ಕಣ್ಣಲ್ಲಿ ಕಣ್ಣಿಟ್ಟು ಅವನು ಗಮನಿಸತೊಡಗಿದ ಎಲ್ಲವನ್ನು. ತನ್ನ ಉಪಟಳದಿಂದ ಗೋಕುಲಕ್ಕೆ ಓಡಿ ಹೋಗಿರುವ ನಂದಗೋಪನ ಮೇಲೂ ಒಂದು ಕಣ್ಣನ್ನಿಟ್ಟ ಅವನು. ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಎಂಬಂತೆ ಅವನಿಗೆ ಕೆಟ್ಟ ದೃಷ್ಟಿ ಬಿತ್ತು. ಎಲ್ಲಿ ನೋಡಿದರೂ ಅವನಿಗೆ ಒಂದು ಆತಂಕ ಶುರುವಾಯಿತು. ಆಗ ದೇವಕಿ 7ನೇ ಗರ್ಭದಲ್ಲಿ ಆ ವಿಷ್ಣು ಪರಮಾತ್ಮನ ಅಣತಿಯಂತೆ ಮಾಯಾದೇವಿ ಆ ಮಗುವನ್ನು ದೇವಕಿಯ ಗರ್ಭದಿಂದ ತೆಗೆದು ಅದನ್ನು ಯಾರಿಗೂ ಕಾಣದಂತೆ ಗೋಕುಲದಲ್ಲಿ ಇದ್ದ ವಸುದೇವನ ಮೊದಲನೇ ಹೆಂಡತಿ ರೋಹಿಣಿಯ ಗರ್ಭದಲ್ಲಿ ಹೋಗಿ ಹಾಕ್ತು. ಆ ಗರ್ಭವನ್ನು ಅಲ್ಲಿ ಹೋಗಿ ಹಾಕಿದಾಗ ರೋಹಿಣಿ ಗರ್ಭದಿಂದ ಒಂದು ಮಗು ಹುಟ್ಟಿ ಅವನೇ ಬಲರಾಮ ಆಗ್ತಾನೆ ಮುಂದೆ. ಕಂಸ ವಿಷ್ಣು ಮಾಯನ್ನು ಅರಿಯದೆ ಈ ಬಾರಿ ದೇವಕಿಗೆ ಗರ್ಭಪಾತ ಆಯಿತು ಅಂತಂದು ತಿಳ್ಕೊಂಡವನು ಸಂತೋಷಪಟ್ಟ. ದೇವಕಿ ಹಿಂದೆ ಮತ್ತೆ ಮುಂದೆ ದೇವಕಿ ಗರ್ಭವತಿ ಆದ್ಲು. ಶ್ರಾವಣ ಶುಕ್ಲ ಅಷ್ಟಮಿಯ ದಿನ ರೋಹಿಣಿ ನಕ್ಷತ್ರದಲ್ಲಿ 8ನೇ ಮಗುವಿಗೆ ಜನ್ಮವನ್ನು ನೀಡಿದ್ಲು. ಮಗು ಹುಟ್ಟಿದ್ದು ಸೆರೆಮನೆಯಲ್ಲೇ ಹುಟ್ಟಿತ್ತು. ಮುದ್ದಾದ ಮಗುವನ್ನು ವಸುದೇವ ದೇವಕಿಯರು ನೋಡುತ್ತಿದ್ದಂತೆ ಏನಾಯ್ತಪ್ಪ ಅಂದ್ರಲ್ಲಿ ಆ ಮಗು ಮಹಾವಿಷ್ಣುವಿನ ರೂಪವನ್ನು ತಾಳ್ತು. ಕೊರಳಲ್ಲಿ ವೈಜಯಂತಿ ಮಾಲೆ, 4 ಭುಜಗಳು, 4 ಕೈಗಳಲ್ಲೂ ಶಂಖ ಚಕ್ರ ಗದೆ, ಇಷ್ಟೊಂದು ಇನ್ನೊಂದು ಕೈಯಲ್ಲಿ ಅಭಯಹಸ್ತ, ತಲೆಯ ಮೇಲೆ ರತ್ನ ಖಚಿತವಾದ ಕಿರೀಟ. ಮಗು ವಿಷ್ಣು ಪರಮಾತ್ಮನೇ ಸ್ವತಃ ಅವರಿಗೆ ಕಾಣಿಸ್ತಿದ್ದ. ಮಗುಳನಿಗೆ ಮುಖವ ನೋಡುತ್ತಿದ್ದಂತೆ ವಸುದೇವ ದೇವಿಕೆಯರು ಪುಲಕಿತರಾದರು. ಪರಮಾತ್ಮನ ನೋಡಿ ಅವರು ಸಂತೋಷಗೊಂಡರು. ಭಕ್ತಿಯಿಂದ ಅವರು ಆನಂದದಿಂದ ಕಣ್ಣೀರು ಸುರಿಸ್ತಾ 2 ಕೈಗಳನ್ನು ಜೋಡಿಸಿ ನಮಿಸಿದರು. ಅವರ ಬಾಯಿಂದ ಮಾತೇ ಹೊರಬರಲಿಲ್ಲ. ಪ್ರತ್ಯಕ್ಷನಾದ ವಿಷ್ಣು ಪರಮಾತ್ಮ ನಗುತ್ತಲೇ ಹೇಳ್ತಾನೆ, ಭಯಪಡಬೇಡಿ, ಗೋಕುಲದಲ್ಲಿ ನಂದಗೋಪನ ಹೆಂಡತಿ ವಸೋದೆ ಇದ್ದಾಳೆ. ಈಗ ತಾನೇ ಅವಳು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಾಳೆ. ಈಗ ನನ್ನನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಆ ಮಗುವನ್ನು ಜಾಗದಲ್ಲಿಟ್ಟು ಆ ಮಗುವನ್ನು ಇಲ್ಲಿಗೆ ತಂದು ಬಿಡಿ ಅಂತಂದು ವಸುದೇವನಿಗೆ ಹೇಳಿದ. ರೋಹಿಣಿ ಈಗಾಗಲೇ ಒಂದು ಗಂಡು ಮಗುವನ್ನು ಹಡೆದಿದ್ದಾಳೆ ಅಂತಂದು ಅವ್ರಿಗೆ ಹೇಳಿದ. ಎಲ್ಲ ಹೇಳಿದ ಮೇಲೆ ಮತ್ತೆ ವಿಷ್ಣು ಪರಮಾತ್ಮ ಅದೇ ತಾನೇ ಹುಟ್ಟಿದ ಮಗುವಂತೆ ಆಗಿ ಕೈಕಾಲುಗಳನ್ನು ಆಡಿಸತೊಡಗಿದ ಅವನು. ಆಗ ಏನಾಯ್ತಪ್ಪ ಅಂದರೆ ವಸುದೇವ ಮಗುವನ್ನು ಆನಂದದಿಂದ ಕೈಗೆತ್ತಿಕೊಂಡ ಅವನು. ಸೆರೆಮನೆಯ ಬಾಗಿಲುಗಳು ತಾವಾಗಿಯೇ ತೆಗೆದುಕೊಂಡವು. ಕಾವಲುಗಾರರು ಎಂದೂ ಇಲ್ಲದ ಗಾಢ ನಿದ್ರೆಯಲ್ಲಿ ಹೋದರು. ಅವರು ಮಾಯೆಗೆ ಸಿಲುಕಿಕೊಂಡು ಗಾಢ ನಿದ್ರೆಯಲ್ಲಿ ಹೋದರು. ಬೇಗ ನಡುರಾತ್ರಿಯಲ್ಲಿ ನಡುತ್ತಿದ್ದಾಗ ವಸುದೇವ ಕಾರ್ಗತ್ತಿನಲ್ಲಿ ಮಗುವಿಂದೇ ಹೊರಬಂದ. ಅವನು ಕತ್ತಲೆ ಆವರಿಸಿತ್ತು, ಅದರಲ್ಲಿ ಅವನು ಹೊರಬಂದ.
ಹೊರಗೆ ಒಂದೇ ಸಮನೆ ಮಳೆ. ಮಗು ಹಾಗೂ ವಸುದೇವನ ರಕ್ಷಣೆಗಾಗಿ ಸರ್ಪಕುಲದ ಆದಿಶೇಷನೇ ಕುಡೆಯಂತೆ ತನ್ನ ಹೆಡೆಯತ್ತನ್ನು ಬಿಚ್ಚಿ ರಕ್ಷಣೆ ನೀಡತೊಡಗಿದ. ಯಮುನಾ ನದಿಯನ್ನು ದಾಟಿ ಕತ್ತಲೆಯಲ್ಲಿ ವಸುದೇವ ಗೋಕುಲಕ್ಕೆ ಬಂದ. ತಾನು ತಂದಿದ್ದ ಮಗುವನ್ನು ನಿದ್ರಾವಸ್ಥೆಯಲ್ಲಿದ್ದ ಯಸುದೇವ ಮಗ್ಗಲಲ್ಲಿ ಮಲಗಿಸಿ ಅಲ್ಲಿದ್ದ ಹೆಣ್ಣು ಮಗುವಿನ ರೂಪದ ಮಾಯೆಯನ್ನು ಎತ್ತಿಕೊಂಡು ಕರಾಳ ರಾತ್ರಿಯಲ್ಲೇ ಮತ್ತೆ ಸೆರೆಮನೆಯನ್ನು ಸೇರಿದ. ಸೇರುತ್ತಿದ್ದಂತೆ ಬಾಗಿಲುಗಳು ಮುಚ್ಚಿಕೊಂಡು ಬೀಗಗಳೆಲ್ಲ ಭದ್ರಾದವು. ಕಾವಲುಗಾರರು ಎಚ್ಚೆತ್ತು ಕುಳಿತರು. ಮಗು ಅಳೋದನಿಗೆ ಅವರಿಗೆಲ್ಲ ಕೇಳಿಸ್ತು. ಮಗು ಹುಡ್ತು ಅಂತವರಿಗೆ ಗೊತ್ತಾಯಿತು. ಆಗ ಕೂಡಲೇ ಆ ಮಗುವನ್ನು ಕಾವಲುಗಾರರೇ ಎತ್ತಿಕೊಂಡು ಕಂಸನಿಗೆ ತಂದು ಒಪ್ಪಿಸಿದರು. ಅದನ್ನು ಕಂಸ ಕೈಯಲ್ಲಿ ಹಿಡಿದುಕೊಂಡು ಬಂಡೆಗೆ ಬಡಿಬೇಕು ಅನ್ನುವಷ್ಟರಲ್ಲೇ ಏನಾಯ್ತಪ್ಪ ಅಂದ್ರೆ ಮಗು ಕೂಡಲೇ ಅವನ ಕೈಯಿಂದ ಜಾರಿಕೊಂಡು ಆಕಾಶಕ್ಕೆ ಹಾರಿತು. ಆಗ ಮೇಲಕ್ಕೆ ಹಾರಿದ ಮಗು ಒಂದು ಮಾಯಾದೇವಿ ರೂಪದಲ್ಲಿ ಕಾಣಿಸ್ತು. ಮಾಯಾದೇವಿ ರೂಪದಲ್ಲಿ ಕಾಣಿಸ್ಕೊಂಡು ಹೇಳ್ತತಿ, ಎಲ್ಲೋ ಮೂಡ, ನಿನ್ನನ್ನು ಕೊಲ್ಲುವ ಮಗು ಬೇರೊಂದು ಕಡೆ ಬೆಳೀತಾ ಐತಿ. ಅವನು ದೊಡ್ಡವನಾಗಿ ಬಂದು ನಿನ್ನನ್ನು ಮೃತ್ಯು ಲೋಕಕ್ಕೆ ಕಳಿಸ್ತಾನ ಅಂತಂದು ಹೇಳಿ ಅಲ್ಲಿಂದ ಆ ಮಾಯಾದೇವಿ ಮಾಯ ಆಗಿ ಹೋದ್ಲು. ಕಂಸನಿಗೆ ದಿಕ್ಕೇ ತೋಚದಂತಾಯಿತು. ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಅವನು ಚಿಂತಿತನಾಗಿ ನೆಲಕ್ಕೆ ಕುಸಿದ. ಅವನ ಕೈಗಳು ಆಯಾಸದಿಂದ ತಲೆಯ ಮೇಲೆ ಇಟ್ಟುಕೊಂಡು ಅವನು ಚಿಂತಿಸತೊಡಗಿದ. ಆಗ ಕೃಷ್ಣ ನಂದಗೋಕುಲದಲ್ಲಿ ಬೆಳೆಯತೊಡಗಿದ. ನಂದಗೋಪ ಮತ್ತು ಯಶೋಧ ಮಡಿಲಲ್ಲಿ ಅವನು ದೊಡ್ಡವನಾದ. ಇದು ಶ್ರೀಕೃಷ್ಣನ ಜನನದ ಕಥೆಯಾಗಿತ್ತು. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಮ್ಮ ಕಥಾಮೃತ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.